ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಬ್ಲಾಗಿಂಗ್ ಮಾಡ್ತಾ ಇರ್ತೀವಿ. ಸೊ ಬ್ಲಾಗಿಂಗ್ ಅಲ್ಲಿ ಬೇರೆಯವರ ಒಂದು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬಹುದಾ? ಸೊ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ? ನಮ್ಮ ಗೂಗಲ್ ಆಡ್ಸೆನ್ಸ್ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ? ಕಾಪಿ ರೈಟ್ ಬರತ್ತಾ? ಇಲ್ಲ ಅಂತಂದ್ರೆ ನಮ್ಮ ಗೂಗಲ್ ಆಡ್ಸೆನ್ಸ್ ಏನಾದ್ರೂ ಡಿಸೇಬಲ್ ಆಗತ್ತಾ? ಇಲ್ಲ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಿಲ್ಲ ಅಂತಂದ್ರೆ ಅಪ್ರೂವ್ನೇ ಸಿಗೋದಿಲ್ವಾ? ಸೊ ಇದೆಲ್ಲ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಒಂದು ಬ್ಲಾಗ್ ಮಾಡ್ತಿದೀವಿ ಅಂತಂದ್ರೆ ವಿಡಿಯೋ ಇನ್ಕ್ಲೂಡ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಎಂಗೇಜಿಂಗ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಂದ್ರೆ, ನಾವು ಇನ್ ಕೇಸ್ ಬ್ಲಾಗ್ ಅಲ್ಲಿ ನಾವು ವಿಡಿಯೋನ ಇನ್ಕ್ಲೂಡ್ ಮಾಡಿದ್ವಿ ಅಂತಂದ್ರೆ ಬೇರೆದವ್ರದ್ದು, ಸೊ ಏನಾಗುತ್ತೆ, ಅದೇ ರೀತಿ ನಾವು ಇನ್ಕ್ಲೂಡ್ ಮಾಡಬಹುದಾ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಇವಾಗ ನಾವು ನಮ್ಮ ಒಂದು ಬ್ಲಾಗ್ ಪೋಸ್ಟ್ ನಾವು ಹಾಕ್ತಿರ್ಬೇಕಾದ್ರೆ ನಾವು ಎಷ್ಟು ಕಂಟೆಂಟ್ ಹಾಕ್ತಿವಲ್ಲ ಅಷ್ಟು ಎಂಗೇಜಿಂಗ್ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಅದೇ ರೀತಿ ಎಂಗೇಜಿಂಗ್ ಆಗಿ ಇರಬೇಕು ಅಂತಾನೆ ನಾವು ಮತ್ತೆ ಏನ್ ಮಾಡ್ತೀವಿ, ಸಮ್ ವಿಡಿಯೋಸ್ ನ ಇನ್ಕ್ಲೂಡ್ ಮಾಡ್ತೀವಿ. ಸೊ ಅಂತಂದ್ರೆ ಯೂಟ್ಯೂಬ್ ವಿಡಿಯೋಸ್ ನ, ಸೊ ನಮ್ದೇ ಆಗಿರುವಂತ ವಿಡಿಯೋಸ್ ನಾವು ಇನ್ಕ್ಲೂಡ್ ಮಾಡ್ತೀವಿ. ಸೊ ಹಾಗಂತಂದ್ರೆ ನಾವು ಬೇರೆದವ್ರದ್ದು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಸೊ ಇದಕ್ಕೆ ಆನ್ಸರ್ ಏನು ಆಗಲ್ಲ. ಬಟ್ ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ಆ ಪಾಯಿಂಟ್ಸ್ ಪ್ರಕಾರ ನೀವು ಇನ್ಕ್ಲೂಡ್ ಮಾಡಿದ್ರಿ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಆ ಪಾಯಿಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ನಾವು ವಿಡಿಯೋನ ಇನ್ಕ್ಲೂಡ್ ಮಾಡಬಹುದಾ ಅನ್ನೋದಕ್ಕೆ ಆನ್ಸರ್ ನಿಮಗೆ ಸಿಕ್ತು. ಸೊ ಇನ್ಕ್ಲೂಡ್ ಮಾಡಬಹುದು ಅನ್ನೋದು ಒಂದು ನಿಮ್ಗೆ ಗೊತ್ತಾಯ್ತು. ಬಟ್ ಇವಾಗ ನಾವು ಇನ್ಕ್ಲೂಡ್ ಮಾಡೋದಾದ್ರೆ ಯಾವ್ಯಾವ ವಿಡಿಯೋಸ್ನ ನಾವು ಇನ್ಕ್ಲೂಡ್ ಮಾಡಬಹುದು? ಸೊ ನಮ್ದೇ ವಿಡಿಯೋ ಇದೆ, ನಾವು ಇನ್ಕ್ಲೂಡ್ ಮಾಡಿದ್ರೆ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಸೊ ಅದು ನಿಮಗೆ ಗೊತ್ತಿರುವಂತದ್ದೇ. ನಿಮ್ದೇ ವಿಡಿಯೋ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಈಸಿಯಾಗಿ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಹಾಗಂತಂದ್ರೆ ನಾವು ಬೇರೆದವ್ರದ್ದು ಇನ್ಕ್ಲೂಡ್ ಮಾಡ್ಬೋದಾ? ಅದಕ್ಕೂ ಕೂಡ ಎಸ್, ನೀವು ಇನ್ಕ್ಲೂಡ್ ಮಾಡ್ಬೋದು. ಬಟ್ ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ನೀವು ಇನ್ಕ್ಲೂಡ್ ಮಾಡಕ್ಕೂ ಮುಂಚೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಕಂಟೆಂಟ್ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡಿರ್ತೀರಾ. ಸೊ ಆ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡಾದ ಮೇಲೆ ನೀವು ವಿಡಿಯೋನ ಎಲ್ಲಿ ಇನ್ಕ್ಲೂಡ್ ಮಾಡಬೇಕು, ಆ ಒಂದು ಸ್ಪಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕಂಟೆಂಟ್ ಏನಿರುತ್ತಲ್ಲ, ಸೊ ಅದೇ ಒಂದು ಕಂಟೆಂಟ್ಗೆ ಏನಿರ್ಬೇಕಂದ್ರೆ ರಿಲೇಟೆಡ್ ಆಗಿರುವಂತ ವಿಡಿಯೋನ ನೀವು ಹಾಕ್ಬೇಕಾಗತ್ತೆ. ಸೊ ಎಂಗೇಜಿಂಗ್ಗೋಸ್ಕರ ಯಾವ್ದಾವ್ದೋ ವಿಡಿಯೋಸ್ನ ಹಾಕೋ ಒಂದು ಇದನ್ನ ಮಾಡಬಾರ್ದು ನಾವು. ಯಾಕಂತಂದ್ರೆ ಬೇರೆ ಬೇರೆ ಯಾವ್ದಾವ್ದೋ ವಿಡಿಯೋಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ವಿ ಅಂತಂದ್ರೆ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. 100% ಆಗಿ ಆಗೇ ಆಗುತ್ತೆ. ಯಾಕಂತಂದ್ರೆ ರ್ಯಾಂಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ರ್ಯಾಂಕಿಂಗ್ ಪ್ರಾಬ್ಲಮ್ ಯಾಕಾಗತ್ತೆ ಅಂತಂದ್ರೆ, ಆ ಕಂಟೆಂಟೇ ಬೇರೆ ಇರುತ್ತೆ, ವಿಡಿಯೋನೇ ಬೇರೆ ಇರುತ್ತೆ. ಸೊ ಇನ್ ಕೇಸ್ ಆ ವಿಡಿಯೋದಲ್ಲಿ ಇರುವಂತಹ ಒಂದು ಟಾಪಿಕ್ ಅನ್ನ ಯಾರಾದ್ರೂ ಸರ್ಚ್ ಮಾಡಿದಾಗ ಬ್ಲಾಗ್ ಕೂಡ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಕಂಟೆಂಟ್ ರಿಲೇಟೆಡ್ ಇರುವಂತದ್ದನ್ನೇ ನಾವೇನ್ ಮಾಡಬೇಕು, ವಿಡಿಯೋನ ಇನ್ಕ್ಲೂಡ್ ಮಾಡಬೇಕು. ಸೊ ನಿಮಗೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ಗಳು ಸಿಗುತ್ತೆ. ಸೊ ನೀವು ಯಾವುದೋ ಒಂದು ಕಂಟೆಂಟ್ ಹಾಕ್ತಿರ್ತೀರಾ ಅನ್ಕೊಳ್ಳಿ. ಸೊ ಅದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಆದ್ಮೇಲೆ ಟಾಪ್ ವ್ಯೂಸ್ ಯಾವ್ದಿದೆ ನೋಡಿ, ಅದನ್ನ ಒಂದು ಕಾಪಿ ಮಾಡ್ಕೊಂಡು ಏನ್ ಮಾಡಿ, ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಅವಾಗ ಏನಾಗತ್ತೆ ಅಂತಂದ್ರೆ, ಅಲ್ಲಿ ವ್ಯೂಸ್ ಕೂಡ ಜಾಸ್ತಿ ಇದೆ. ಸೊ ವ್ಯೂಸ್ ಜಾಸ್ತಿ ಇರೋದ್ರಿಂದ ಏನಾಗ್ಬೋದು, ನಮ್ಮ ಬ್ಲಾಗ್ಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ಬೋದು. ಸೊ ಆ ಒಂದು ಉದ್ದೇಶದಿಂದ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಮ್ಮ ಒಂದು ವಿಸಿಟರ್ಸ್ ಏನ್ ಇರ್ತಾರಲ್ಲ, ಆಡಿಯನ್ಸ್ ಏನ್ ಇರ್ತಾರಲ್ಲ, ಸೊ ಅವರ ಒಂದು ಎಂಗೇಜಿಂಗ್ ಟೈಮ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಇನ್ಕ್ಲೂಡ್ ಮಾಡಲೇಬಹುದು. ಅಂತಂದ್ರೆ ಯೂಟ್ಯೂಬ್ ವಿಡಿಯೋನ ಇನ್ಕ್ಲೂಡ್ ಮಾಡ್ಬೋದು. ಸೊ ಇದಕ್ಕೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಗೂಗಲ್ ಆಡ್ಸೆನ್ಸ್ ಆಗಿರ್ಬೋದು, ಅದೇ ರೀತಿ ಕಾಪಿ ರೈಟ್ ಆಗಿರ್ಬೋದು, ಎಂಥದ್ದು ಏನೂ ಬರೋದಿಲ್ಲ. ನೀವು ಅದನ್ನ ಇನ್ಕ್ಲೂಡ್ ಮಾಡಬಹುದು. ಸೊ 100% ಆಗಿ ಮಾಡಬಹುದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದು ವಿಡಿಯೋ ಸ್ನೇಹಿತರೆ ಇವತ್ತಿಂದು. ಸೊ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.